ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಸೊ ಎಲ್ಲರೂ ಸೂಪರ್ ಆಗಿದ್ದೀರಾ ಅನ್ಕೋತೀನಿ. ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಿದ್ದೀರಾ ಅನ್ಕೋತಿದ್ದೀನಿ. ಒಳ್ಳೆ ರೊಟೀನ್, ಎಕ್ಸಸೈಸ್ ರೊಟೀನನ್ನ ಫಾಲೋ ಮಾಡಿಕೊಂಡು ಒಳ್ಳೆ ಡಯಟ್ ಮೀಲ್ಗಳನ್ನ ಕನ್ಸ್ಯೂಮ್ ಮಾಡಿಕೊಂಡು ಎಲ್ಲರೂ ಸೂಪರಾಗಿ ಹೆಲ್ದಿಯಾಗಿದ್ದೀರಾ ಅನ್ಕೋತಿದ್ದೀನಿ. ನಿಮ್ಮ ರೊಟೀನ್ ಬಗ್ಗೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನನಗೂ ಹೆಲ್ಪ್ ಆಗುತ್ತೆ. ಇಬ್ಬರು ಒಟ್ಟಿಗೆ ಟ್ರಾನ್ಸ್ಫಾರ್ಮ್ ಆಗೋಣ. ಓಕೆ, ಸೊ ಕಮಿಂಗ್ ಬ್ಯಾಕ್, ಲೆಟ್ಸ್ ಸ್ಟಾರ್ಟ್ ಡಿಸ್ಕಸಿಂಗ್ ಅಬೌಟ್ ಟುಡೇಸ್ ಟಾಪಿಕ್. ಓಕೆ, ನಾನು ಇವತ್ತು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡೋಣ ಅಂದ್ಕೊಂಡೆ. ಫಾರ್ ಎಕ್ಸಾಂಪಲ್, ಇವಾಗ ನಾವೆಲ್ಲರೂ 3 years ಕಷ್ಟಪಟ್ಟು ಎಫರ್ಟ್ಸ್ ಟೈಮ್ ಹಾಕಿ ನಮ್ಮ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡಿರ್ತೀವಿ, ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಮುಗಿಸ್ಕೊಂಡಿರ್ತೀವಿ. ಕರೆಕ್ಟ್? ನಿಮ್ಮನೇಲೂ ಐ ಆಮ್ ಡ್ಯಾಮ್ ಶೋರ್ ನಿಮ್ಮನೇಲೂ ತುಂಬ ಜನ ಗ್ರ್ಯಾಜುಯೇಟ್ಸ್ಗಳಿರ್ತಾರೆ, ಸರ್ಟಿಫಿಕೇಟ್ಗಳು ಮುಗಿಸ್ಕೊಂಡಿರ್ತಾರೆ, ರೈಟ್? ಕೋರ್ಸ್ಗಳು ಮುಗಿಸ್ಕೊಂಡಿರ್ತಾರೆ, ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಮುಗಿಸ್ಕೊಂಡಿರ್ತಾರೆ. ಬಟ್ ಈ ಗ್ರ್ಯಾಜುಯೇಷನ್ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನೆಕ್ಸ್ಟ್ ಏನು ಕತೆ? ಸೊ ನಾವು ಏನು ಓದಿದ್ವೋ, ಯಾವ ಟಾಪಿಕ್ನ, ಯಾವ ಸಬ್ಜೆಕ್ಟನ್ನ ಓದಿದ್ವೋ ಕಾಲೇಜ್ಗಳಲ್ಲಿ, ಸೊ ಅದೇ ಟಾಪಿಕ್ ಮೇಲೆ, ಅದೇ ಸಬ್ಜೆಕ್ಟ್ ಮೇಲೆ ನಾವು ಕೆಲಸ ಮಾಡ್ತಾ ಇದ್ದೀವಾ? ಡೆಫಿನೆಟ್ಲಿ ಇಲ್ಲ ಗುರು. ಎಷ್ಟೊಂದು ಜನ ಫಾರ್ ಎಕ್ಸಾಂಪಲ್ ನನಗೆ ಗೊತ್ತಿದ್ದಾರೆ, ಯಾರೋ ಈ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತಾರೆ, ಬಟ್ ಕೊನೆಗೆ ಮಾಡ್ತಾ ಇರೋದು ಕಂಪ್ಯೂಟರ್ಸ್ ಕೆಲಸ. ಯಾರೋ ಕಂಪ್ಯೂಟರ್ ಓದಿರ್ತಾರೆ, ಬಟ್ ಕೊನೆಗೆ ಮಾಡ್ತಾ ಇರೋದು ಸೇಲ್ಸು, ಫಿನಾನ್ಸ್ ಕೆಲಸ. ಸೊ ಕಂಪ್ಲೀಟ್ಲಿ ಮಿಸ್ ಮ್ಯಾಚ್, ರೈಟ್? ಇವಾಗ ಒಂದು ನೀತಿ ಆಯೋಗದವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಈ ನೀತಿ ಆಯೋಗ ಯಾರು? ನೀತಿ ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ. ಓಕೆ, ಇವರು ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಶಾಕಿಂಗ್ ನಂಬರ್ ಇದು. ಸೊ 8.25% ಜನ, 8.25% ಜನ ಅಷ್ಟೇ ಏನು ಓದಿದಾರೋ ಕಾಲೇಜಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದೇ ಕೆಲಸಗಳನ್ನು ಮಾಡ್ತಾ ಇದ್ದಾರಂತೆ. ಮಿಕ್ಕಿದವರು ದೇವರಿಗೆ ಗೊತ್ತು. ಈ ಮಿಕ್ಕಿದವರು, ಈ 8% ಹೊರತುಪಡಿಸಿ ಬೇರೆ ಜನಗಳು ಏನು ಓದಿದಾರೋ, ಏನು ಕೆಲಸ ಮಾಡಿದಾರೋ ಸಂಬಂಧನೇ ಇಲ್ಲ, ರೈಟ್? ಸೊ ಇದೊಂದು ಶಾಕಿಂಗ್ ನಂಬರ್. ಓಕೆ, ಇನ್ನೊಂದೇನೆಂದರೆ, ಈ 8.25% ಜನ ಅಂತ ಏನು ಹೇಳಿದ್ನಲ್ಲ, ಇವರಿಗೆ ಹೋಗ್ಬಿಟ್ಟು ನೀವು ಒಂದು ಕ್ವಶನ್ ಕೇಳಿ. ಫಾರ್ ಎಕ್ಸಾಂಪಲ್, ನಾನು ಓದಿದ್ದು ಕೂಡ ಕಂಪ್ಯೂಟರ್ಸೇ, ನಾನು ಕೆಲಸ ಮಾಡ್ತಿರೋದು ಕೂಡ ಕಂಪ್ಯೂಟರ್ಸೇ. ಇಂಥವ್ರಿಗೆ ನೀವು ಹೋಗಿ ಒಂದು ಕ್ವಶನ್ ಕೇಳಿ, ಅವ್ರು ಏನು ಓದಿದಾರೋ ಅದಕ್ಕೆ ಸಂಬಂಧಪಟ್ಟಿದ್ದೇ ಎಕ್ಸಾಕ್ಟ್ ಕೆಲಸ ಮಾಡ್ತಾ ಇದ್ದಾರಾ? ಅಂದರೆ ನಾನು ಏನು ಹೇಳ್ತಿರೋದು ಅಂದರೆ, ಫಾರ್ ಎಕ್ಸಾಂಪಲ್, ಕೋಡಿಂಗ್ ಮಾಡೋದು, ಪ್ರೋಗ್ರಾಮಿಂಗ್ ಮಾಡೋದು ಕಾಲೇಜಲ್ಲಿ ಇಟ್ ಈಸ್ ಈಸಿ. ಬಟ್ ವೆನ್ ಇಟ್ ಕಮ್ಸ್ ಟು ರಿಯಲ್ ಲೈಫ್, ರಿಯಲ್ ವರ್ಲ್ಡ್, ರಿಯಲ್ ಜಾಬ್, ಅಲ್ಲಿ ಕೋಡಿಂಗ್ ಮಾಡೋದು, ಪ್ರೋಗ್ರಾಮಿಂಗ್ ಮಾಡೋದು ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನೇ ನಾನು ಹೇಳ್ತಾ ಇರೋದು. ಇದು ಎಜುಕೇಷನ್ ಸಿಸ್ಟಮ್ ಅವರು ಹೇಳ್ಕೊಟ್ಟಿರ್ಬೇಕು. ಓಕೆ, ಕಂಪನೀಸ್ಗಳು ಏನಂದರೆ, ನಿಮ್ಮ ಸರ್ಟಿಫಿಕೇಟ್ಸ್ ಬೇಡ ಅವರಿಗೆ, ನಿಮ್ಮ ಸ್ಕಿಲ್ ಸೆಟ್ ಬೇಕು, ರೈಟ್? ನಿಮಗೆ ಆನ್ ಜಾಬ್, ರಿಯಲ್ ಜಾಬ್ ಮಾಡೋಕ್ಕೆ ಕ್ರೆಡಿಬಿಲಿಟಿ ಇದೆಯಾ, ಕೆಪಬಿಲಿಟಿ ಇದೆಯಾ ಇಲ್ವಾ, ಅದನ್ನು ಚೆಕ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವತ್ತು ಈ ಏನು ಸರ್ಟಿಫಿಕೇಟ್ ಅಂತ ಹೇಳ್ತಿದ್ದೀವಲ್ಲ, ಇದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಸೆಟ್ಸ್ ಬೇಕು, ರೈಟ್? ಟೀಮ್ ಬಾಂಡಿಂಗ್ ಸ್ಕಿಲ್ ಸೆಟ್ಸ್ ಬೇಕು, ಅಡ್ಯಾಪ್ಟೇಷನ್ ಅಂದರೆ ಎಲ್ಲರ ಜೊತೆ ಹೊಂದ್ಕೊಂಡು ಹೋಗ್ಬೇಕು ನೀವು, ಆ ಸ್ಕಿಲ್ಸ್ ಬೇಕು, ರೈಟ್? ಆಮೇಲೆ ಇವಾಗ ಡೊಮೈನ್ ನಾಲೆಜ್ ಅಂತ ಕರಿತೀವಿ. ನೀವು ಫಿನಾನ್ಸಿಗೆ ಹೋಗ್ತೀರಾ, ಅದ್ರ ಬಗ್ಗೆ ಸ್ವಲ್ಪನಾರು ಐಡಿಯಾ ಇರಬೇಕು. ನೀವು IT ಗೆ ಹೋಗ್ತಿದ್ದೀರಾ, ಅದ್ರ ಬಗ್ಗೆ ಸ್ವಲ್ಪನಾರು ಐಡಿಯಾ ಇರಬೇಕು, ರೈಟ್? ಈ ಥರ ಸ್ಕಿಲ್ ಸೆಟ್ಸ್ ಇಲ್ಲ ಅಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್, ರೈಟ್? ಅದಕ್ಕೆ ಹೇಳೋದು, ಬರೇ ಈ ಸರ್ಟಿಫಿಕೇಟನ್ನು ನಂಬ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ನಮಗೆ ಸ್ಕಿಲ್ ಸೆಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಬಟ್ ಬಿಫೋರ್ ದ್ಯಾಟ್, ನಿಮಗೆಲ್ಲರಿಗೂ ಗೊತ್ತಿದೆ, ಹೆಲ್ತ್ ಈಸ್ ಟಾಪ್ ಮೋಸ್ಟ್ ಪ್ರಯಾರಿಟಿ. ಸೊ ಇವತ್ತಿನ ಡೇ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಇಸ್ ವರ್ಕೌಟ್. ಓಕೆ, ಆ ವರ್ಕೌಟನ್ನು ಫಸ್ಟ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನು ಏನು ವರ್ಕೌಟ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ಸೊ ವರ್ಕೌಟ್ ಮುಗಿದ್ಮೇಲೆ ಡಯಟ್ ಮೀಲ್ಸ್ಗಳನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಇದ್ರ ಬಗ್ಗೆ ಇನ್ನೂ ಡೀಪಾಗಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಸ್ಟೇ ಟ್ಯೂನ್ಡ್.
One eternity later. ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ಸೊ ನಂದು ವರ್ಕೌಟ್ ಎಲ್ಲ ಮುಗೀತು, ಡಯಟ್ ಮೀಲ್ಸ್ಗಳೆಲ್ಲ ಮುಗೀತು. ನೀವು ಕೂಡ ನಿಮ್ಮ ವರ್ಕೌಟ್ ಮೀಲ್ಸ್ ಮತ್ತು ಡಯಟ್ಗಳನ್ನೆಲ್ಲ ಕ್ಲೀನಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಿದ್ದೀನಿ. ಓಕೆ, ಸೊ ಇವಾಗ ನನಗೆ ಡಿನ್ನರ್ ಟೈಮ್ ಇದು. ನಾನು ಏನು ತೊಗೊಳ್ತೀನಿ ಡಿನ್ನರಿಗೆ, ಇವತ್ತೇನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ನಾನಿವತ್ತು ಡಯಟ್ ಮೀಲಲ್ಲಿ 2 ಓಟ್ಸ್ ಚೀಲ ಇದು. ಸೊ ಇಟ್ ಈಸ್ ವೆರಿ ಗುಡ್ ಫಾರ್ ಹೆಲ್ತ್. ಅದ್ರ ಜೊತೆಗೆ ನಾನು ಕಾಯಿ ಚಟ್ನಿ ತೊಗೊಂಡಿಲ್ಲ, ನಾನು ಆ್ಯಕ್ಚುಲಿ ಗ್ರೌಂಡ್ ನಟ್ ಶೇಂಗಾ ಚಟ್ನಿ ತೊಗೊಂಡಿದ್ದೀನಿ. ಸೊ ಈ ಕಾಯಿ ಚಟ್ನಿಗಿಂತ ಇದು ಸ್ವಲ್ಪ ಇನ್ನೂ ಒಳ್ಳೆಯದು, ಕ್ಯಾಲರೀಸ್ ಕಡಿಮೆ ಇರುತ್ತೆ. ಆಮೇಲೆ ಫೈಬರ್ಗೋಸ್ಕರ ನಾನು ತರಕಾರಿ ತೊಗೊಳ್ತೀನಿ, ಸೌತೆಕಾಯಿ ಮತ್ತು ಕ್ಯಾರೆಟು, ಮತ್ತು 1 ಫುಲ್ ಗ್ಲಾಸ್ ಆಫ್ ಬಟರ್ ಮಿಲ್ಕ್ ತೊಗೊಳ್ತೀನಿ. ಸೊ ನನಗೆ ಇದು ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಮೀಲ್ ಅನಿಸುತ್ತೆ, ಡಯಟ್ ಮೀಲ್ ಅನಿಸುತ್ತೆ. ಸೊ ಇಟ್ ಈಸ್ ಎನಫ್ ಫಾರ್ ಮೀ. ಓಕೆ, ನೈಟ್ ಡಿನ್ನರ್ಗೆ ಇಷ್ಟು ಎನಫ್. ಓಕೆ, ಸೊ ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ದ ಟಾಪಿಕ್. ಓಕೆ, ನಾವು ಎಜುಕೇಷನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಾ ಇದ್ವಿ. ಸುಮ್ಮನೆ ಫಾರ್ ನೇಮ್ ಸೇಕ್ ಸರ್ಟಿಫಿಕೇಟ್ಸ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಈ ಡಿಗ್ರೀಸ್ಗಳನ್ನ ಮಾಡ್ಕೊಳ್ಳೋದಾಗಿರ್ಬೋದು, ಯೂಸ್ ಇಲ್ಲ ಅಂತ ಮಾತಾಡ್ತಾ ಇದ್ವಿ, ರೈಟ್? ಸೊ ಹಾಗಾದರೆ ಕ್ವಶನ್ ಏನು, ಇವಾಗ ನಾವು ಸ್ಕೂಲ್ಸಿಗೆ ಹೋಗ್ಬಾರ್ದಾ, ಕಾಲೇಜಸ್ಸಿಗೆ ಹೋಗ್ಬಾರ್ದಾ? ಡೆಫಿನೆಟ್ಲಿ ಹೋಗಬೇಕು. ಸರ್ಟಿಫಿಕೇಟ್ಸ್ ಆರ್ ಆಲ್ ಇಂಪಾರ್ಟೆಂಟ್, ಬಟ್ ಅದ್ರ ಜೊತೆ ಸ್ಕಿಲ್ಸ್ ಆರ್ ಸಮಥಿಂಗ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನಾನು ಹೇಳೋದು. ಬಿಕಾಸ್ ಇವಾಗ ಫಾರ್ ಎಕ್ಸಾಂಪಲ್ ಇಬ್ಬರು BCom ಸ್ಟೂಡೆಂಟ್ಸನ್ನು ತಗೊಳ್ಳಿ. ಒಬ್ಬ BCom ಸರ್ಟಿಫಿಕೇಟ್ ಮಾಡ್ಕೊಂಡಿದ್ದಾನೆ, ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದಾನೆ. ಬಟ್ ಇನ್ನೊಬ್ಬ BCom ಗ್ರ್ಯಾಜುಯೇಷನ್ ಜೊತೆಗೆ ಅವನಿಗೆ ಈ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ಟೀಮ್ ಬಾಂಡಿಂಗ್ ಗೊತ್ತಿರುತ್ತೆ, ಆಮೇಲೆ ಫಿನಾನ್ಸ್ ಇಂಡಸ್ಟ್ರಿ ಹೆಂಗೆ ವರ್ಕ್ ಆಗುತ್ತೆ ಅನ್ನೋ ಒಂದು ಡೊಮೇನ್ ನಾಲೆಡ್ಜ್ ಇರುತ್ತೆ. ಓಕೆ, ಸೊ ಈ ಥರ ಸ್ಕಿಲ್ ಸೆಟ್ಸ್ ಇರೋರನ್ನ ತಗೊಳ್ತಾರ ಕಂಪ್ನೀಸ್ಗಳು, ಅಥವಾ ಬರೇ ಸರ್ಟಿಫಿಕೇಟ್ ಮಾಡಿರೋರನ್ನ ತಗೊಳ್ತಾರ? ಡೆಫಿನೆಟ್ಲಿ ಸರ್ಟಿಫಿಕೇಷನ್ ಪ್ಲಸ್ ಸ್ಕಿಲ್ ಸೆಟ್ಸ್ ಇರೋರನ್ನ ತಗೊಳ್ತಾರೆ, ರೈಟ್? ಅದನ್ನೇ ನಾನು ಹೇಳಕ್ಕೆ ಬಂದಿದ್ದು. ಸೊ ಇದು ಈ ಪರ್ಟಿಕ್ಯುಲರ್ ಥಿಂಗ್ನ ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲ ಹೇಳ್ಕೊಡ್ಬೇಕು. ಬಟ್ ಅಕಸ್ಮಾತ್ ಅವ್ರು ಹೇಳ್ಕೊಟ್ಟಿಲ್ಲ ಅಂದರೆ ಇಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಲರ್ನ್, ಟು ನೋ ಆಲ್ ದೀಸ್ ಥಿಂಗ್ಸ್. ಓಕೆ, ಸೊ ಇವತ್ತಿಗೆ ಇಷ್ಟು ಸಾಕು. ಸೊ ನಾಳೆ ಇನ್ನೊಂದು ಟಾಪಿಕ್, ಇನ್ನೊಂದು ಲೈಫ್ ಸ್ಟೈಲ್ ವಿಡಿಯೋ, ಇನ್ನೊಂದು ಒಳ್ಳೆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ, ಮತ್ತೆ ಲೈಫ್ ಸ್ಟೈಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಯಾ, ಅಂಟಿಲ್ ಟುಮಾರೋ.